ಆನೇಕಲ್ ತಾಲೂಕು ಪಂಚಾಯಿತಿ ಮತ್ತು ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅದಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಮತ್ತು ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಧೋರಣೆಯನ್ನು ಖಂಡಿಸಿ ಇಂದು ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಇಂದಿಗೂ ಕನಿಷ್ಠ ಮೂಲಭೂತ ಸೌಲಭ್ಯಗಳು ದೊರೆಯಲಿಲ್ಲ. ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿಯ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮೇಲಧಿಕಾರಿಗಳಿಗೆ ತಿಳಿಸಿ ಹಂತ ಹಂತವಾಗಿ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಕಾರ್ಯದರ್ಶಿ ಹೊಂಪಲಘಟ್ಟ ರವಿ, ವಿಭಾಗೀಯ ಅಧ್ಯಕ್ಷ ದೊಡ್ಡಹಗಡೆ ಯಲ್ಲಪ್ಪ, ರಾಜ್ಯ ಉಪಾಧ್ಯಕ್ಷ ಆನೇಕಲ್ ದಲಿತ್ ಚಿನ್ನಪ್ಪ, ಆನೇಕಲ್ ತಾಲೂಕು ಅಧ್ಯಕ್ಷ ಆರ್ ಮುರಳಿ, ಮುನಿ ಚೌಡಪ್ಪ, ಬಿಎಂ ನಾಗೇಶ್, ಸಲೀಂ ಖಾನ್, ಮುನಿರಾಜು, ಪಾರ್ವತಮ್ಮ, ತಾಯಪ್ಪ, ಜಯರಾಮ್ ಕುಮಾರ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಅಂಬೇಡ್ಕರ್ ಅವರ ಹೋರಾಟಗಳಿಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೋರಾಟಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೋರಾಟಕ್ಕೆ ಜಿಗಣಿ ಶಂಕರ್ ಸಾಹೇಬರ ಹೋರಾಟಗಳಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ತಾಲೂಕು ಆಡಳಿತ ಮಂಡಳಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ತಾಲೂಕು ಆಡಳಿತ ಮಂಡಳಿಗೆ ಸರ್ಕಾರಿ ಕಚೇರಿಗಳನ್ನು ಏಜೆಂಟ್ ರೀತಿ ಮಾಡಿಕೊಂಡಿರುವ ಅಧಿಕಾರಿಗಳಿಗೆ ಜಾತಿ ತಾರತಮ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಜಾತಿ ತಾರತಮ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಬಡವರನ್ನು ಕಚೇರಿಗಳಿಗೆ ಅಲಿಸುತ್ತಿರುವ ಅಧಿಕಾರಿಗಳಿಗೆ ಬಡವರನ್ನು ಕಚೇರಿಗಳಿಗೆ ಅಲಿಸುತ್ತಿರುವ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಸಮಯಕ್ಕೆ ಸರಿಯಾಗಿ ಬರದ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಸಮಯಕ್ಕೆ ಸರಿಯಾಗಿ ಬರದ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಅಧಿಕಾರವಂತೆ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಕಾನೂನು ಅಧಿಕಾರಂತೆ ಅಧಿಕಾರ ಅಧಿಕಾರಂತೆ ಅಧಿಕಾರ. ನಾವು ಸತತವಾಗಿ ಹೋರಾಟಗಳನ್ನ ಮಾಡ್ತಾನೆ ಇದ್ದೀವಿ. ಹಾಗೆ ನಾವು ಅರ್ಜಿಗಳನ್ನು ಸಲ್ಲಿಸ್ತಾನೆ ಇದ್ದೀವಿ. ಅಧಿಕಾರಿಗಳ ವತಿಯಿಂದ ನಮಗೆ ಯಾವುದೇ ರೀತಿ ಉತ್ತರಗಳು ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳಾಗಲಿ, ಬಡವರಿಗೆ ಒಂದು ನಿವೇಶನಗಳಾಗಲಿ ಸರಿಯಾಗಿ ತಲುಪ್ತಾ ಇಲ್ಲ. ಅದಕ್ಕಾಗಿ ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅಧಿಕಾರಿಗಳು ನಮ್ಮ ಒಂದು ರಿಕ್ವೆಸ್ಟನ್ನು ಪರಿಗಣಿಸಿ ನಮಗೆ ಸೂಕ್ತವಾದ ಒಂದು ನ್ಯಾಯ ದೊರಕಿಸಿಕೊಳ್ಳಿ ಅಂತ ಕೇಳ್ಕೊಳ್ತೇವೆ. ಇಲ್ಲಿ ಉದ್ದೇಶ ಆನೇಕಲ್ ತಾಲೂಕು ಅಂದರೆ ಬಡವ್ರ ಮೇಲೆ ಕೋರ್ಜಾಬಿ ಮಾಡಿ ಆಗ ಕೆಲಸಗಳು ಆಗಲ್ಲ. ಅಂದರೆ ಇಲ್ಲಿ ಕಳ್ಳ ಪೇಪರ್ಗಳು ಮಾಡೋದು ಲಂಚ ತಗೊಂಡು ಜಾಸ್ತಿ ಆಗಿದೆ. ಕಳ್ಳ ಪೇಪರು ಲಂಚಗಳು ತಗೊಂಡು ಅಧಿಕಾರಿಗಳು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಾವು ಬಂದು ಕಾಯ್ದು ನಾವು ಬೇರೆ ಕೈಯಲ್ಲೇ ಮನೆಗೆ ಹೋಗೋಕ್ಕಾಗ್ತದೆ. ಇದ್ರಿಗೆ ಅಧಿಕಾರ ಮೇಲೆ ಇರೋರು ಅಧಿಕಾರರು ನೀವು ಇದ್ರಿಗೆ ಕ್ರಮ ತಗೋಬೇಕಾಗ್ತದೆ.
ಸರಿನಾ? ಅದ್ರಿಗೆ ನಮಗೆ ನ್ಯಾಯ ಕೊಡಬೇಕು. ಹುಲ್ಲುಮಂಗಲ ಸರ್ವೆ ನಂಬರ್ 156 ಆಶ್ರಯ ಯೋಜನೆಗಾಗಿರೋದು. ಆಶ್ರಯ ಯೋಜನೆಗೆ ಏನಾಗಿದೆ ಅದನ್ನು ಬಹುಮಾಡಿ ಕಟ್ಟಡ ಅಂದ್ಬಿಟ್ಟು ಇವಾಗ ಜಿಲ್ಲಾಧಿಕಾರಿ ಅದನ್ನು ಮಾಡಿ ಪಾಣಿ ಮಾಡಿಕೊಂಡಿರ್ತವೆ. ಆ ಪಾಣಿನ ರದ್ದು ಮಾಡೋ ಹಳೆಯ ಆದೇಶ ಏನಿದೆ ಅದನ್ನು ಮಾಡಿಕೊಡ್ಬೇಕಂದ್ಬಿಟ್ಟು ನಮ್ಮ ಕೋರಿಕೆ ಇದೆ. ಇವಾಗ ಆಶ್ರಯ ಯೋಜನೆ 370 ಜನಕ್ಕೆ ನಾವು ಏನು ಪಟ್ಟಿ ಮಾಡಿದ್ರಿ ಆ ಪಟ್ಟಿ ಹಂಗೆ ಅವ್ರಿಗೆ ಹಕ್ಕುಪತ್ರಗಳು ಕೊಡಬೇಕು, ಅವ್ರ ನಿವೇಶನ ಕೊಡಬೇಕಂದ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಅದರಂತ DA ಸಾಹೇಬರಿಗೂ ನಾವು ಮನವಿ ಕೊಟ್ಟಿದ್ದೀರಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀನಿ, ತಾಲೂಕ್ ಪಂಚಾಯತಿಗೆ ಕೊಟ್ಟಿದ್ದೀರಿ, DC ಕೊಟ್ಟಿದ್ದೀರಿ, ಆಮೇಲೆ ಸಚಿವರಿಗೆ ಕೊಟ್ಟಿದ್ದೀರಿ, ಜಿಲ್ಲಾ ಸಚಿವರಿಗೆ ಕೊಟ್ಟಿದ್ದೀರಿ. ಎಲ್ಲ ಕಡೆ ನಾವು ಹಾಕಿ ಬಂದಿರೋದು. ಆ ಪಾಣಿನ ಹಳೆಯ ಆದೇಶ ಏನಿದೆ ಅದು ರದ್ದು ಮಾಡಿ ಮುಂಚೆ ಏನು ಆದೇಶ ಇತ್ತು ಆಶ್ರಯ ಯೋಜನೆ ಅಂದ್ಬಿಟ್ಟು ಅದು ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ಕೋರಿಕೊಂಡ್ತಾ ಇದ್ದೀನಿ. ಇದು ಆದೇಶ ಜಲ್ದಿ ನೀವು ಮಾಡಿಕೊಡ್ಬೇಕಂತ ನಮ್ಮ ಕೋರಿಕೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆನೇಕಲ್ ತಾಲೂಕು ಕಾರ್ಯಾಲಯದಲ್ಲಿ, ತಾಲೂಕ್ ಪಂಚಾಯತಿ ಕಾರ್ಯಾಲಯದಲ್ಲಿ ಮುಖ್ಯ ನಿರ್ವಾಹಕರಾಗಿರ್ತಕ್ಕಂಥ ಯುವ ಮಂಜುನಾಥ್ರವ್ರಿಗೆ ಸಾಕಷ್ಟು ವಿಚಾರಗಳನ್ನು ಗಮನಕ್ಕೆ ತಂದರು. ನಮ್ಮ SC ST ಯುವಕರಾಗಲಿ ಯಾವುದೇ ಜನಾಂಗದವರಾಗಿದ್ದರೂ ಸಹ ಸಾಕಷ್ಟು ಬಾರಿ ಅಲೆದಾಟ ಮಾಡಿಸ್ತಕ್ಕಂಥ ವಿಚಾರಗಳಾಗಿರಲಿ, ನಾವು ಸಾಮಾನ್ಯ ವರ್ಗದವರಾಗಿದ್ದರೂ ಸಹ ಯಾವುದೇ ಒಂದು ಲೆಟರ್ಡನ್ನಾಗಲಿ ನನ್ನ ಹಕ್ಕು ಜಮೀನುಗಳ ಪತ್ರಗಳನ್ನಾಗಲಿ ಫೋರ್ಜರಿಯಾಗಿ ಮಾಡಿರ್ತಕ್ಕಂಥ CA ಜಾಗಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿರ್ತಕ್ಕಂಥದ್ದು, ಕಲ್ಬಾಳು ಮಂಟಪ ಈ ಥರ CA ಜಾಗಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿರತಕ್ಕಂಥದ್ದು, ಈ ಕಥ ಮಾಡಿ ಮಾರಾಟ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. PDOಗಳನ್ನ ಈ ಕೂಡಲೇ ಅವ್ರನ್ನೆಲ್ಲ ಬಂಧಿಸಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು. ಅದೇ ರೀತಿಯಲ್ಲಿ ಸಾಕಷ್ಟು ಪಂಚಾಯಿತಿಗಳಲ್ಲಿ SC ST OBCಗಳಿಗೆ ಯಾವುದೇ ಮನ್ನಣೆ ನೀಡ್ತಾ ಇಲ್ಲ. ಈ ತಾಲೂಕಲ್ಲಿರ್ತಕ್ಕಂಥ ರಿಸರ್ವೇಷನ್ ಆಗಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಜಾತಿ ಜನಾಂಗದವ್ರಿಗೂ ಸಮನಾಗಿ ಹಂಚಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮ ಯುವ ಸಾಹೇಬ್ರಿಗೂ ಇದೆ. ಇದನ್ನು ಪರಿಗಣಿಸಿದಂಥ MLAಗೂ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮ MP ಅವ್ರಿಗೂ ಸಹ ಈ ಮನವರಿಕೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ತಾಲೂಕಾದ್ಯಂತ ಎಲ್ಲ ಪಂಚಾಯಿತಿಗಳಲ್ಲಿ SC ST OBCಗಳಿಗೆ ಯಾವುದೇ ಪೋಸ್ಟ್ ಇಲ್ಲ. ಕ್ಲೀನರ್ಗಳು SC ST ಕ್ಲೀನರ್ಗಳಾಗಿ ಬದುಕಬೇಕಾ, ವಾಟರ್ ಮ್ಯಾನ್ಗಳಾಗಿ ಬದುಕಬೇಕಾ, ಅವ್ರಿಗೆ ಬಡ್ತಿ ಮೀಸಲಾತಿಯನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಇಲ್ಲಿಯೂ ತನಕ 10 ವರ್ಷ 5 ವರ್ಷ ಕೆಲಸವನ್ನು ಮಾಡ್ತಾ ಇದ್ರು ಸಹ ಅವ್ರಿಗೆ ಯಾವುದೇ ರೀತಿಯಲ್ಲಿ ಬಡ್ತಿ ಮೀಸಲಾತಿಯನ್ನು ಕೊಡದೇ ಇರತಕ್ಕಂಥದ್ದು ದುರಂತವಾಗಿದೆ. ಅದೇ ನಿಟ್ಟಿನಲ್ಲಿ ನನ್ನ ಎಲ್ಲ SC ST ಸಹೋದರರಿಗೂ ಯಾವುದೇ ಥರದ್ದು ಒಂದು ಬಿಲ್ ಕಲೆಕ್ಟರ್ ಆಗಲಿ, ತಾಲೂಕು ಸಿಸ್ದಾರರಾಗಲಿ ಮನ್ನಣೆ ನೀಡ್ತಾ ಇಲ್ಲ ಅಂತೇಳಿ ಇದೇ ಯುವ ಸಾಹೇಬರ ಗಮನಕ್ಕೆ ತಂದರೂ ಸಹ ಸಾಕಷ್ಟು ಬಾರಿ ಯಾವುದೇ ತಗೊಳ್ತಾ ಇಲ್ಲ. ನಮ್ಮ ಹಳೆ ಜಮೀನುಗಳನ್ನ ಯಾರು ಪತ್ರ ಇಲ್ದಿರ ಬರ್ತಕ್ಕಂಥವ್ರಿಗೆ ಪಂಚಾಯಿತಿಯಲ್ಲೂ ದಾಖಲಾತಿ ಇರೋದಿಲ್ಲ, ಇಲ್ಲಿ ಈ ತಾಲೂಕ್ ಪಂಚಾಯಿತಿಯಲ್ಲೂ ದಾಖಲಾತಿ ಇರಲ್ಲ. ಅದನ್ನು ಮನಗಂಡು ಇದನ್ನು ಪರಿಹಾರ ಕೊಡಿ ಸರ್ ಅಂತಂದರೆ ದಿನನಿತ್ಯ ಅಲ್ದಾಟ. ಎಷ್ಟು ಬಾರಿ ಬರಬೇಕು, ಎಷ್ಟು ಬಾರಿ ಹೋಗಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇಡೀ ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂಥ ಅವ್ಯವಹಾರಗಳು, CA ಜಾಗಗಳನ್ನು ಮೋಸ್ಟ್ ಆ್ಯಂಡ್ ಶುಡ್ ಆಗಿ ಮಾರಾಟಕ್ಕೆ ಈ ಖಾತಾ ಮಾಡಿ ಮಾರಾಟ ಮಾಡಿದ್ದಾರೆ, ಅವರ ಮೇಲೆ ಕ್ರಿಮಿನಲ್ ದಾಖಲಾತಿ FIR ಅನ್ನು ಮಾಡಬೇಕು. ಅದೇ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ 20 ಗುಂಟೆ ಜಾಗವನ್ನು ಗುತ್ತಿಗೆದಾರನಿಗೆ ಮಾರಾಟ ಮಾಡಿಕೊಂಡಿದ್ದಾರೆ ಟ್ರಸ್ಟ್ ಮೂಲಕ. ಅದು 99 ವರ್ಷಗಳ ಕಾಲ ಗುತ್ತಿಗೆ ನೀಡಿರ್ತಕ್ಕಂಥದ್ದು ವಿಪರ್ಯಾಸ. ಅವ್ರ ಮೇಲೆ PDO ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ಸೇರಿರ್ತಕ್ಕಂಥ ಕೈವಾಡಗಳಲ್ಲಿ ಅವ್ರ ಮೇಲೆ ಎಲ್ಲರ ಮೇಲೆ FIR ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಇಂದು ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ನಮ್ಮ ಪ್ರಜ್ವಲ್ ಜಿಗ್ನಿಶಂಕರ್ ಪ್ರಜ್ವಲ್ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟಗಳನ್ನ ಉನ್ನತ ಸ್ಥಾನಕ್ಕೆ ಏರಿಸಬೇಕು. ಮುಂದಿನ ದಿನಗಳಲ್ಲಿ ಧಿಕ್ಕಾರದ ಹಾದಿಯಲ್ಲಿ ನಡಿಬೇಕು. ಯಾಕಂದರೆ ಈ ತಾಲೂಕಿನತ್ತ ಅವ್ಯವಹಾರಗಳೇ ತುಂಬಿಕೊಂಡಿದ್ದಾವೆ ಅಂತೇಳಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಹೋರಾಟ ಬಲಿಷ್ಠವಾಗಿ ಬೆಳೆಯುತ್ತೆ. ನಿಮ್ಮ ಮುಂದೆ ಕಚೇರಿಗಳ ಮುಂದೆ ಬಂದು ನಿಲ್ತೇವೆ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಂಚಾಯತಿನಾಗ ನಡೆಯುವಂಥದ್ದು ಏನಂದರೆ ಮೆಂಬರ್ಗಳು, ಚೇರ್ಮನ್ಗಳು, MLAಗಳಿಗೆ ಅವ್ರ ಮಾತು ಕೇಳಿಸ್ಕೊಂಡು ಗೋಮಾಳಗಳನ್ನು, ಮಶಾನಗಳನ್ನು ಅವ್ರಿಗೆ ಕೋರಿ ಮಾಡಿಕೊಡ್ತಾರೆ. ಬಡವ್ರಿಗೆ ಅನುಕೂಲ ಮಾಡಿಕೊಡ್ತಂಥವ್ರು ಅಂತ ಇಲ್ಲಿ ಆಫೀಸ್ಗಳಲ್ಲಿ ಮಾಡ್ತಾಯಿಲ್ಲ. ಏನು MLA ಬಂದ್ರೆ ಅವ್ರಿಗೆ ಏನು ಹೇಳಿದ್ರೆ ಅವ್ರು ಮಾಡ್ತಾರೆ, MLA ಚೇರ್ಮನ್ ಬಂದ್ರೆ ಅವ್ರಿಗೆ ಮಾಡ್ತಾರೆ, ಮೆಂಬರ್ ಬಂದರೆ ಅವ್ರಿಗೆ ಮಾಡ್ತಾರೆ. ಆಯಾ ಪಂಚಾಯತಿಗಳು ಅವ್ರು ನಡೀತಾವೆ ಹೊರತು ಬಡವರು ಬಗ್ಗರಿಗೆ ಮಶಾನಕ್ಕೆ ಏನು ಬೇಕೋ ಇಲ್ಲ ಮನೆಗಳು ಬೇಕಾ ಏನು ಬೇಕೋ ಅನ್ನೋದು ಮಾಡ್ತಾಯಿಲ್ಲ. ರಾಜಕಾರಣಿಗಳು ಅವರೆಲ್ಲ ಒತ್ತುವರಿ ಮಾಡಿಕೊಂಡು ಮಶಾನ ಎಲ್ಲ ಮುಚ್ಕೊಂಡು ಹೋಗ್ತಾಯಿದೆ, ಅದು ಕೂಡ ಅನುಭವಿಸ್ತಾ ಇಲ್ಲ.
ಇದೆಲ್ಲ ನೋಡಬೇಕಾದ್ರೆ ಬಿಡುವ ಇವರು ನೋಡಿ ಅವ್ರನ್ನೆಲ್ಲ ಎಂಕ್ವೈರಿ ಮಾಡಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿಗಳಲ್ಲಿನ ಪಿ ಡಿ ಒಗಳು ಹಣದ ಆಮಿಷಗಳಿಗೆ ಭೂಪರಿವರ್ತಿತ ಬಡಾವಣೆಗಳು ಕನ್ವರ್ಷನ್ ಲೇಔಟ್ಗಳಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಬಿಟ್ಟಿರ್ತಕ್ಕಂಥ CA ಸೈಟ್ಗಳನ್ನ ಮಾರಾಟ ಮಾಡಿಕೊಂಡಿರೋಂಥ ನಿದರ್ಶನಗಳು ಬಹಳ ಇದೆ. ಅದರ ಜೊತೆಗೆ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೇರ್ತದೆ. ಬೇಸಿಗೆ ಹೆಚ್ಚಾದಂಗೆ ಕುಡಿಯುವ ನೀರಿನ ಅಭಾವ ಉಂಟಾಗ್ತದೆ. ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಪಿ ಡಿ ಒಗಳು ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಕುಡಿಯುವ ನೀರಿನ ಶುದ್ಧ ಘಟಕಗಳು ಹಳ್ಳಿಗಳಲ್ಲಿ ಬಿಲ್ ಮಾಡ್ಕೊಳ್ಳೋಕೆ ಮಾತ್ರ ಸ್ಥಾಪನೆ ಮಾಡಿ ವರ್ಷಗಳೇ ಕಳೆದಿದ್ರು, ಅದರಲ್ಲಿ ಇನ್ನೂ ಒಂದು ಲೋಟ ನೀರು ಹಿಡಿದು ಕುಡ್ದಿಲ್ಲ. ಆದರೆ ರಿಪೇರಿ ವೆಚ್ಚದಲ್ಲಿ ಅದಕ್ಕೆ ಬಿಲ್ಲನ್ನು ಮಾಡ್ತಾ ಇರೋದು ಕಂಡು ಬಂದಿದೆ. ಮತ್ತು ಮಂಟಪ ಗ್ರಾಮ ಪಂಚಾಯಿತಿಯಲ್ಲಿ ಚರಂಡಿ ಸ್ವಚ್ಛತೆಯನ್ನು ಮಾಡಿ 5 ವರ್ಷ ಆಗಿದೆ. ಚುನಾಯಿತ ಎಲೆಕ್ಟೆಡ್ ಬಾಡಿ ಬಂದ ಮೇಲೆ ಇದುವರೆಗೂ ಒಂದು ಸಾಮಾನ್ಯ ಸಭೆ ಆಗಲಿಲ್ಲ ಮಂಟಪ ಪಂಚಾಯಿತಿಯಲ್ಲಿ. ಮೊನ್ನೆ ಒಂದು ನಾಮಕಾವಸ್ಥೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಯನ್ನು ಮಾಡಿದ್ದಾರೆ. ಆ ಪಂಚಾಯಿತಿ ವ್ಯಾಪ್ತಿಯ ಒಳಗೆ ಭಾಳಷ್ಟು ಅಕ್ರಮಗಳು ನಡೆದಿದ್ದರು. ಚುನಾಯಿತ ಪ್ರತಿನಿಧಿಗಳಲ್ಲಿ 2 ಗುಂಪಾಗಿ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹಾಕಿ ಆ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಿದ್ರು. ಮಾನ್ಯ ಇವರವರು ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿ ಪಂಚಾಯಿತಿಯನ್ನು ಚುನಾಯಿತ ಪ್ರತಿನಿಧಿಗಳನ್ನ ವಜಾಗೊಳಿಸಬೇಕಾಗಿತ್ತು. ಅದನ್ನು ತಡವಾಗಿ ಇತ್ತೀಚೆಗೆ ರೈಲು ಹೋದ್ಮೇಲೆ ಟಿಕೆಟ್ ಅಂದಂಗೆ 4 ವರ್ಷ ಕಳೆದ ಮೇಲೆ ತಗೊಂಡಿದ್ದಾರೆ. ಇದು ಜನಸಾಮಾನ್ಯರ ಕಣ್ಣೊರೆಸೋ ತಂತ್ರ ಅಂತೇಳಿ ಭಾವಿಸ್ತೇನೆ. ಹಾಗೆ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಅಕ್ರಮಗಳನ್ನು ನಡೆದು ಪಿ ಡಿ ಒ ಚುನಾಯಿತ ಪ್ರತಿನಿಧಿಗಳು ಎಲ್ಲ ವಜಾಗೊಂಡ್ರು. ಆದರೆ ಆ ಅಕ್ರಮಕ್ಕೆ ಕುಮ್ಮಕ್ಕನ್ನು ಕೊಟ್ಟಂಥ ಮೇಲಧಿಕಾರಿಗಳ ವಿರುದ್ಧ ಯಾಕೆ ನೀವು ತನಿಖೆಯನ್ನು ಮಾಡ್ತಿಲ್ಲ? ಬರೀ ಪಿ ಡಿ ಒ ಮತ್ತು ಸದಸ್ಯರು, ಬಿಲ್ ಕಲೆಕ್ಟರ್ ಅಷ್ಟು ಮಾತ್ರ ನಿಮ್ಮ ಕಂಡ ಕಾಣಿಸ್ತಾ? ಅವರು ಅಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರನ ಮಾಡ್ತಿದ್ರೆ ಮೇಲಧಿಕಾರಿಗಳು ನೀವ್ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ರಿ? ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಮತ್ತು ಸರ್ವೆ ನಂಬರ್ 11ರಲ್ಲಿ 2016ರಲ್ಲೇ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಅಭಿವೃದ್ಧಿಗೆ ಅಂತೇಳಿ ಕಂದಾಯ ಇಲಾಖೆಯಿಂದ ಭೂಮಿಯನ್ನು ಮಂಜೂರು ಮಾಡಿ ಹಸ್ತಾಂತರ ಮಾಡಿದ್ದಾರೆ. ಅಲ್ಲಿ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡ್ಕೋಬೇಕಾಗಿತ್ತು ಮತ್ತು ಸಾರ್ವಜನಿಕ ಅಭಿವೃದ್ಧಿಗೆ ಬಳಸ್ಕೋಬೇಕಾಗಿರುವಂಥ ಜಾಗನ ಖಾಸಗಿಯವರಿಗೆ ಗುತ್ತಿಗೆಯನ್ನು ಕೊಟ್ಟು ಹಣವನ್ನು ಲಪಟಾಯಿಸ್ತಾ ಇದ್ದೀರಿ. ಇದು ಯಾವ ನ್ಯಾಯ? ಒಣಕಾಸ್ಪುರ ಶಾಲೆ ಇದೆ ಅಂತ ಹೇಳ್ತೀರಿ, ಅಲ್ಲಿ ಯಾವುದೂ ಶಾಲೆ ಇಲ್ಲ. ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ST, SC, ST ಮತ್ತು OBC ಸಮುದಾಯದವರು ಅರ್ಜಿಯನ್ನು ಕೊಟ್ಟು ಬಂದರೆ ತಿಂಗಳ ಗಟ್ಟಲೆ ಅಲೆದಾಡಿಸ್ತೀರಿ. ಯಾಕೆ? ಅವರಿಗೆ ತ್ವರಿತವಾಗಿ ಯಾಕೆ ನೀವು ಕೆಲಸವನ್ನು ಮಾಡಿಕೊಡಲ್ಲ? ಮತ್ತೊಂದು ಅಧಿಕಾರಿಗಳ ಪರವಾದ ವಿಚಾರ, ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಬಿಲ್ ಕಲೆಕ್ಟರ್ಗಳಿದ್ದಾರೆ, ದ್ವಿತೀಯ ದರ್ಜೆ ಸಹಾಯಕರಿದ್ದಾರೆ. ಅವ್ರಿಗೆ ಯಾಕೆ ನೀವು ಬಡ್ತಿಯನ್ನು ಕೊಡ್ತಾ ಇಲ್ಲ? ಕಣ್ಣು ಮುಚ್ಚಿ ಯಾಕೆ ನೀವು ಕುಂತಿದ್ದೀರಿ? ಇದನ್ನು ಈ ಕೂಡಲೇ ತಾವು ಎಚ್ಚೆತ್ಕೋಬೇಕಾಗ್ತದೆ. ಮತ್ತು ಆಗಲೇ ಹೇಳ್ದಂಗೆ ಕುಡಿಯುವ ನೀರು ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂಬಲಘಟ್ಟ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕವನ್ನು ಅಲ್ಲಿ ತಂದು ಸ್ಥಾಪನೆ ಮಾಡಿ ಆಗಲೇ 10 ವರ್ಷಗಳು ಕಳೆದಿತ್ತು. ಇದುವರೆಗೂ ಇನ್ನೂ ಯಾರೋ ಒಂದು ಲೋಟ ನೀರು ಹಿಡಿದಿಲ್ಲ. 4 ಬಾರಿ ರಿಪೇರಿ ಬಿಲ್ ಆಗಿದೆ. ನೀರೇ ಬಂದಿಲ್ಲ, ರಿಪೇರಿ ಹೆಂಗಾಯ್ತು ಸಮಯ? ಅದನ್ನು ತಗೊಂಬಂದಲ್ಲಿ ಫಿಟ್ ಮಾಡಿದ್ದೇನೆ ಸಮಯ. ಬಹುತೇಕ ಒಂಬಲಘಟ್ಟ ಒಂದೆಲ್ಲ ಬಹುತೇಕ ಹಳ್ಳಿಗಳಲ್ಲಿ ಶುದ್ಧ ನೀರಿನ ಘಟಕಗಳು ಕೆಲಸ ಮಾಡ್ತಾ ಇಲ್ಲ, ಬಿಲ್ಲು ಮಾತ್ರ ಆಗ್ತಾನೆ ಇದ್ದಾವೆ. ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ PDO ಭ್ರಷ್ಟ, ಲಂಚಬಾಕ, ಲಂಚಕೋರ, ಬಡವರ ರಕ್ತವನ್ನು ಹೀರುವಂಥ ತಿಮಿಂಗಿಲ. ದುಡ್ಡು ಕೊಟ್ಟರೆ ಕೆಲಸ, ಇಲ್ಲ ಅಂದರೆ ಇಲ್ಲ. ಯಾರು ನೀನು ಇವಾಗ ಹೇಳ್ತೀಯಾ? CO ಮೇಡಮ್ಗೆ ಹೇಳ್ತೀಯಾ? ಕಮಿಷನರ್ಗೆ ಹೇಳ್ತೀಯಾ? ಪ್ರಿಯಾಂಕರ್ಗೆ ಸಚಿವರಿಗೆ ಹೇಳ್ತೀಯಾ? ಯಾರಿಗೆ ಹೇಳ್ತೀಯಾ ಹೇಳ್ಕೊ ಹೋಗೋ ಅಂತೇಳಿ ದರ್ಪದಿಂದ ಮಾತಾಡ್ತಾನೆ. ಇದನ್ನು ಬಹಳಷ್ಟು ಬಾರಿ ನಮ್ಮ ಯುವ ಮಂಜುನಾಥ್ರವ್ರ ಗಮನಕ್ಕೆ ತಂದಿದ್ರು ಸಹ ಇವರು ಏನೂ ಕ್ರಮ ತಗೊಳ್ತಿಲ್ಲ. ಆವಾಗ ನಮಗರಿವಾಯಿತು, ಅವರ ಲಂಚದ ಪಾಲಲ್ಲಿ ನಿಮಗೇನೋ ಭಾಗ ಇರಬೇಕು ಅಂತೇಳಿ ನಾವು ಅನುಮಾನವನ್ನು ನಿಮ್ಮ ಮೇಲೆ ಪಟ್ಟಿದ್ದೇವೆ.
ತಾಲೂಕು ಹುಲುಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಅವ್ಯವಹಾರ ನಡೀತಾ ಇದೆ, ತಾರತಮ್ಯ ನಡೀತಾ ಇದೆ. ಸಂಘಟನೆಗಳ ಮಧ್ಯೆ ತಂದಿಡುವಂಥ ಕೆಲಸ PDO ಮತ್ತು ಕಾರ್ಯದರ್ಶಿಗಳು ಮಾಡ್ತಿದ್ದಾರೆ. ಈ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು. ಹುಲುಮಂಗಲ ಗ್ರಾಮದ ಸರ್ವೆ ನಂಬರ್ 156ರಲ್ಲಿ ಬಡವರಿಗೆ ಮೀಸಲಿಟ್ಟಿರುವಂಥ ಜಾಗನ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಇನ್ನೊಂದು ನಿಗಮ ಮತ್ತು ಅದ್ಬೋಸ್ತು ಅಂತೇಳಿ ನಾನಾ ಕಾರಣಗಳನ್ನು ಹೇಳಿ ಅಲ್ಲಿ ಬಡವರಿಗೆ ನಿವೇಶನಗಳನ್ನು ಕೊಡದೆ ಕಾಲಹರಣ ಮಾಡ್ತಿರುವಂಥ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ಅಮಾನತುಗೊಳಿಸಿದ್ರೆ ನಾವು ಒಪ್ಕೊಳ್ಳಲ್ಲ, ಸೇವೆಯಿಂದ ವಜಾಗೊಳಿಸಬೇಕು. ನೀವು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಹಿತಾಸಕ್ತಿಗಾಗಿರೋದ್ರಿಂದ ನೀವು ಸಾರ್ವಜನಿಕರ ಕೆಲಸ ಮಾಡದೆ ಬಲಾಢ್ಯದ ಕೆಲಸ, ಭೂಮಾಫಿಯಾಗಳ ಕೆಲಸ ಮಾಡಿದ್ರೆ ನಿಮಗೆ ಅಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸ್ತೀವಿ ಸ್ವಾಮಿ. ನೀವು ಆವತ್ತಿನ ದಿವಸ ಖುದ್ದು ಹಾಜರಿರಬೇಕು. ನಾವು ಸಾಂಕೇತಿಕವಾಗಿ ಕೆಲವೊಂದು ಬೇಡಿಕೆಗಳು ಮಾತ್ರ ನಿಮ್ಮ ಮುಂದೆ ಕೊಡ್ತೀವಿ. ಅದಕ್ಕೆ ನೀವು ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ಕೋಬೇಕಾಗುತ್ತೆ. ನಾವು ಪೊಲೀಸ್ ಪರ್ಮಿಷನ್ನು ಸಹ ತಗೊಳ್ತಿದ್ದೀವಿ ಅಂತೇಳಿ ಇಒ ಮಂಜುನಾಥ್ರವರಿಗೆ ಲಿಖಿತ ಮೂಲಕ ಕೊಟ್ಟಿದ್ವಿ. ಮತ್ತು ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿ ಕೊಟ್ಟು 8 ತಿಂಗಳಾದರೂ ಕೆಲಸ ಆಗ್ತಿಲ್ಲ. ಪ್ರತಿಯೊಂದು ಪಂಚಾಯಿತಿಯಲ್ಲಿ ಇದೆ ಇದು. ಅರ್ಜಿ ಕೊಟ್ಟು 8 ತಿಂಗಳಾದರೂ ಅಳತೆ ಮಾಡಲ್ಲ, ನೀನು ಬಂದು ರಾಜಿ ಮಾಡ್ಕೊ, ಇಲ್ಲ ಅಂದರೆ ಅವ್ರು ನಿನ್ನ ಹೊಡೆದಾಕ್ತಾರೆ. PDO ಹೇಳ್ತಾರೆ ನೀವು ಬಂದು ರಾಜಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅವರು ನಿಮ್ಮನ್ನು ಹೊಡೆದಾಕ್ತಾರೆ. ನಾನು ಅಸ್ಟೆಂಟ್ ಕೊಟ್ಟಿದ್ದೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡಿಲ್ಲ, ನೀನು ಹೊಡೆದಾಕ್ತಾರೆ, ರಾಜಿ ಮಾಡ್ಕೊ. ಈ ಮಟ್ಟಕ್ಕೆ ಗುಂಡಾಗಿರಿ ಮಾಡೋ ಮಟ್ಟಕ್ಕೆ PDOಗಳು ಇಳಿದಿದ್ದಾರೆ. ಯಾಕಂದ್ರೆ ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತೀವಿ ಸಮಯ, ನೀವು ಇರಬೇಕು, ಮೆಮೊರಾಂಡಮ್ ತಗೋಬೇಕಂದ್ರೂ ಇವು ಒಂದು ಹೋರಾಟಗಾರರನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂದರೆ ಅವ್ರಿಗೆ ಇನ್ನು ಎಷ್ಟು ಮಾತ್ರ ಅಧಿಕಾರದ ಮದ ಏರಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಹೋರಾಟಗಾರರು ನಮಗೆ ಒಂದು ವಾರ ಮುಂಚೆನೇ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ನಾವು ಅವರ ಅವಲತ್ತನ್ನು ತಗೋಬೇಕು. ಆ ಒಂದು ಸಮಸ್ಯೆ ತಾಲೂಕಿಗೆ ಸಮಸ್ಯೆ, ಎಲ್ಲ ಪಂಚಾಯಿತಿಗಳ ಸಮಸ್ಯೆಯನ್ನು ಅವರು ಒತ್ತಿಲ್ಲಿ ತರ್ತಾ ಇದ್ದಾರೆ. ಅದಕ್ಕೆ ನಾನು ಸ್ಪಂದಿಸಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಇಲ್ಲದ PDO ಕೇಡಿಗಿಂತ ಕಡೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ PDO ಕೇಡಿ, PDO ಮಂಜುನಾಥ್ ಕೇಡಿ, ಹೋರಾಟಗಾರರನ್ನು ನಿರ್ಲಕ್ಷಿಸಿರುವ PDOಗೆ, ಹೋರಾಟಗಾರರನ್ನು ನಿರ್ಲಕ್ಷಿಸಿರುವ ಇವರವರಿಗೆ. ಕರ್ನಾಟಕ ರಿಪಬ್ಲಿಕ್ ಸೇನಾ ಪಕ್ಷದ ವತಿಯಿಂದ ಈ ದಿನ ಮುಷ್ಕರವನ್ನು ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇಒ ಸಾಹೇಬರು ಖಂಡಿತವಾಗ್ಲೂ ಅವ್ರು ಇರ್ತಿದ್ರು. ಒಂದು ಮೀಟಿಂಗ್ ಇರೋದ್ರಿಂದ, ಮೀಟಿಂಗಲ್ಲಿ ಈಗ ಆಲ್ರೆಡಿ ಅವ್ರು ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಮನವಿ ಪತ್ರವನ್ನು ತೊಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಬುಧವಾರಕ್ಕೆ ತಮ್ಮ ಎಲ್ಲ ಏನು ಅಹವಾಲುಗಳು ನಿಮ್ಮದು ಇದೆ, 13ನೇ ತಾರೀಕು 13 ಅಜೆಂಡಾ ಇದೆ ಮತ್ತು ಮೌಖಿಕವಾಗಿ ಒಂದಷ್ಟು ಏನು ಹೇಳಿದ್ದೀರಾ ಅದರ ಎಲ್ಲದರ ಬಗ್ಗೆನೂ ಕೂಲಂಕುಷವಾಗಿ ಅವರು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬುಧವಾರಕ್ಕೆ ತಮ್ಮ ಸಂಘಟನೆಯವರು ಬಂದು ನಿಮ್ಮ ಅಹವಾಲುಗಳನ್ನು ಒಂದು ಮೀಟಿಂಗಲ್ಲೇ ನಾವು ನಿಮ್ಮನ್ನು ಕರೆಸಿ ನಿಮ್ಮ ಜೊತೆಲಿ ಮಾತಾಡಿ ಇದಕ್ಕೆ ಮುಕ್ತವಾಗಿ ನಾವು ರಿಪ್ಲೈ ಮಾಡ್ತೀವಿ, ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾರು ಕೂಡ ಇದರಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸ್ಕೊಂಡು ನಾವು ಮುಷ್ಕರವನ್ನು ಮಾಡ್ತಿದ್ರೆ ಆಡಳಿತ ಯಂತ್ರವನ್ನು ಕೂಡ ನೀವು ಮಾಡೋದಕ್ಕೆ ನೀವು ಮಾಡ್ತಿದ್ರ. ಆದರೆ ಹಾಗಾಗಿ ಯಾವುದೇ ಇದ್ರೂ ಕೂಡ ಒಂದು ಸಾಮರಸ್ಯದಲ್ಲಿ ನಾವು ಕೂತು ಮಾತಾಡ್ಬೋದು. ಮತ್ತು ಇದ್ರಲ್ಲಿ ಏನೇ ಇದ್ರೂ ಕೂಡ 100% ನಮ್ಮ ಯುವ ಸರ್ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ, 100ಕ್ಕೆ 100 ಭಾಗ ನಿಮ್ಮ ಜೊತೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಯಾವತ್ತು? ಬುಧವಾರಕ್ಕೆ, ನಾಳೆ ಅಲ್ಲ, ಬುಧವಾರಕ್ಕೆ ಒಂದು ಡೇಟ್ ಇದೆ. ತಾವು ಫೋನ್ ಮೂಲಕ ಹೇಳಿಸ್ತೀವಿ, ಟೈಮನ್ನು ಕೊಡ್ತಾರೆ, ತಿಳಿಸ್ತೀವಿ. 5ನೇ ತಾರೀಕು ಹಾಗಾಗಿ ಬಂದು ನಿಮ್ಮ ಜೊತೆ ಮಾತಾಡಿ ಎಲ್ಲ ಬಗ್ಗೆ. ಜೈ ಭೀಮ್. ಈಗ ನಾವು ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಕಣ್ಣಾರೆ ಕಾಣ್ತಾ ಇದ್ದೀವಿ. ಅವರು ಒಂದು ಬಡವರ ಒಂದು ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡ್ತೀವಿ, ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಅವರಿಲ್ಲ. ಅವರು ಒಂದು ತಾತ್ಸಾರದಿಂದನೇ ನಮ್ಮನ್ನೆಲ್ಲ ಹೋರಾಟಗಾರರನ್ನ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಬಂದು ನಮ್ಮ ಹತ್ರ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿಲ್ಲ. ಅದಕ್ಕಾಗಿ ಅವ್ರಿಗೊಂದು ಧಿಕ್ಕಾರ ಹೇಳ್ತಾ ಒಂದು ಬೃಹತ್ ಪ್ರತಿಭಟನೆಯನ್ನು ಇಷ್ಟರಲ್ಲೇ ನಾವು ರೂಪಿಸ್ತೀವಿ, ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಹಾಗೆ ಅದರ ಮುಂಚೆ ಒಂದು ಕೂತು ಒಂದು ಸಮಯ ಕೊಡ್ತೀವಿ. ನಾವು ಬುಧವಾರಕ್ಕೆ ಒಂದು 5ನೇ ತಾರೀಕು ನಾವು ನಿಮ್ಮನ್ನು ಕರೆದು ನಿಮ್ಮ ಒಂದು ಸಮಸ್ಯೆಗಳು ಏನಿದೆ ಅಂತ ಒಂದು ಪರಿಹಾರ ಮಾಡೋಣ ಅಂತ ಹೇಳ್ತಾ ಒಂದು ಮೀಟಿಂಗ್ ಕರೆದಿದ್ದಾರೆ. ನೋಡೋಣ, ಅದರಲ್ಲಿ ಏನಾದರೂ ಅವರು ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇ ಆದರೆ ನಾವು ಹೋರಾಟ ಮಾಡೋದಿಲ್ಲ. ಆದರೆ ಏನಾದರೂ ಅದನ್ನು ತಾತ್ಸಾರದಿಂದ ಇದೇ ರೀತಿ ನೋಡಿದ್ರೆ ಮುಂದಕ್ಕೆ ಅವ್ರಿಗೆ ಒಂದು ತೊಂದರೆ ಆಗುತ್ತೆ, ಅವ್ರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಆಗುತ್ತೆ ಅಂತ ಹೇಳ್ತಾ
ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, 3/3/2025 ತಾರೀಕಿನಂದು ಇವತ್ತು ಕರ್ನಾಟಕ ರಿಪಬ್ಲಿಕ್ ಸೇನೆಯ ವತಿಯಿಂದ ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿರೋ ವಿಚಾರ ಏನಪ್ಪ ಅಂದರೆ, ತಾಲೂಕಿನಾದ್ಯಂತ ಎಲ್ಲ ಕಡೆ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಪಂಚಾಯಿತಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳ, ಆಮೇಲೆ ಇದೇ ತಾಲೂಕಿನಾದ್ಯಂತ ತಾಲೂಕ್ ಪಂಚಾಯಿತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ನಾವು ಮನಗಂಡು ಈ ಒಂದು ಹೋರಾಟದ ರೂವಾರಿಯನ್ನು ತಗೊಂಡು ಹೋರಾಟವನ್ನು ನಡೆಸಿದ್ದೇವೆ. ನಮ್ಮ ಒಕ್ಕೂತಾಯಿಗಳು ಏನೇನಾಗಿದ್ದಾವೆ ಅಂತಂದರೆ, ಯಾಕೆ ಹೋರಾಟ ಮಾಡ್ತಾಯಿದ್ದೀವಿ ಅಂತಂದರೆ, ಆನೇಕಲ್ ಭಾಗದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದ್ದರೂ ಸಹ ಇಡೀ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂಥ SC ST OBCಗಳಿಗೆ ಬಿಲ್ ಕಲೆಕ್ಟರ್ ಆಗಲಿ ಹಾಗೂ ಕರ ವಸೂಲಿಗಾರರಾಗಲಿ ಆಮೇಲೆ ಡಾಟಾ ಎಂಟ್ರಿ ಆಗಲಿ, ಇದು ಯಾವುದೇ ಪೋಸ್ಟ್ಗಳು ಸಹ ಯಾರಿಗೂ ಇಲ್ಲಿವರೆಗೂ ಮೀಸಲಾತಿಯನ್ನು ಸಿಗದೇ ಇರೋ ಕಾರಣಕ್ಕೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಇರ್ತಕ್ಕಂಥ ಬರೀ SC ST ವಾಟರ್ ಇರ್ತಕ್ಕಂಥದ್ದು, ಕ್ಲೀನರ್ಗಳಾಗಿರ್ತಕ್ಕಂಥದ್ದು, ಅಟೆಂಡರ್ಗಳಾಗಿರ್ತಕ್ಕಂಥದ್ದು ಮೇಯ್ನಾಗಿ ಇದನ್ನು ಮನಗಂಡು ಒಂದು ಹೋರಾಟವನ್ನು ಇನ್ನೂ ಬಲಿಷ್ಠವಾಗಿ ಹೋರಾಟ ಮಾಡಬೇಕು ಅಂತೇಳಿ, ಬಡ್ತಿ ಮೀಸಲಾತಿಯನ್ನು ಮಾಡಬೇಕು ಅಂತೇಳಿ 5 ವರ್ಷ 10 ವರ್ಷ ಕೆಲಸ ಮಾಡಿದರೂ ಸಹ ಅವ್ರಿಗೆ ವಿದ್ಯಾ ಅರ್ಹತೆ ಇದ್ದರೂ ಸಹ ಅವ್ರಿಗೆ ಬಡ್ತಿ ಮೀಸಲಾತಿಯನ್ನು ನೀಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂಥ PDOಗಳಾಗಿರ್ಬೋದು, ಮುಖ ಅಭಿವೃದ್ಧಿ ಕಾರ್ಯನಿರ್ವಾಹಕರಾಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಇವರ ಒಂದು ಒತ್ತಾಯಕ್ಕೆ ಮಣಿದು ಸಾಕಷ್ಟು SC ST OBCಗಳನ್ನ ಕೆಲಸದಿಂದ ತೆಗೆಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಇವ್ರು ಮಾಡೋ ಅನಾಚಾರಗಳಿಗೆಲ್ಲ CA ಜಾಗಗಳನ್ನೆಲ್ಲ ಖಾತೆ ಕಂದಾಯ ಮಾಡಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದು ತಾಲೂಕ್ ಪಂಚಾಯಿತಿ ಅಂತ ನನ್ನ VO ಮಂಜುನಾಥ್ರವರೇ ಅಂತ ನನಗೆ ಒಂದು ಅನುಮಾನ ಸೃಷ್ಟಿ ಆಗ್ತಾಯಿದೆ. ಯಾಕೆಂದರೆ ಡೇ 1ಇಂದ ಇಲ್ಲಿ 3 ವರ್ಷದಿಂದ ಇವರು ಬಂದಿರತಕ್ಕಂಥ ಆದಿನೇ ಬೇರೆ ಇದೆ. ಯಾಕಂದರೆ ಇಡೀ 3 ವರ್ಷದಿಂದ ಇವರು ತಾಲೂಕಿನಾದ್ಯಂತ ಯಾವುದೇ ಪಂಚಾಯಿತಿಗೆ ಹೋಗಲೇ ಇಲ್ವಾ? VO ಮಂಜುನಾಥ್ರವರು ತಾಲೂಕ್ ಪಂಚಾಯಿತಿ ಒಳಗಡೆ ಕೂತ್ಕೊಂಡೇ ಇದ್ದಾರಾ, ಇಲ್ಲಾಂದರೆ ಎಲ್ಲ ಪಂಚಾಯಿತಿಗಳಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನೋದು ನಮಗೆ ಅನುಮಾನವಾಗಿದೆ. ಅದಕ್ಕೋಸ್ಕರ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿರ್ತಕ್ಕಂಥ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಖಾತೆ ಕಂದಾಯಗಳನ್ನ, ಸರ್ವೆ ನಂಬರ್ಗಳನ್ನ ಲೇಔಟ್ಗಳು ಮಾಡಿ ಲೇಔಟ್ಗಳಿಗೆ ಅಕ್ರಮವಾಗಿ ಲೈಸೆನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥ PDOಗಳು, 20 ಗುಂಟೆ ಜಾಗವನ್ನು ಗ್ರಾಮ ಪಂಚಾಯಿತಿಗೆ ಮೀಸಲಿಟ್ಟಿದ್ರು ಸಹ 99 ವರ್ಷ ಅಗ್ರಿಮೆಂಟ್ ಹಾಕಿಕೊಟ್ಟ PDO ಅವನು ಕೆಲಸಕ್ಕೆ ನಾಲಾಯಕ ಏನು ಅನ್ನೋದು ಅರಿವೇ ಆಗ್ತಾಯಿಲ್ಲ. ಅವ್ರ ಮೇಲೆ ಇಮಿಡಿಯೇಟ್ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಅವ್ರ ಮೇಲೆ FIR ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಲ್ಲೇ ಈ 5 ವರ್ಷ ಇದ್ದು ಹೋಗಿನೇ ಈ ಕೆಲಸ ಮಾಡಿದ್ದಾನೆ ಅಂದರೆ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೆಷ್ಟು ಹಗರಣದಲ್ಲಿ ಭಾಗಿಯಾಗಿರಲ್ಲ. ನೇರವಾಗಿ ಹೇಳ್ತೀನಿ, ಬಿದಿರುಗುಪ್ಪೆ ತುಳಸಿನಾಥ್ ಅಂತೇಳಿ ಗ್ರಾಮ ಪಂಚಾಯಿತಿಯ ತುಳಸಿನಾಥ್ PDO ಅಂತೇಳಿ ನಾನು ಈ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದ್ದರು. PDO, ಸೆಕ್ರೆಟ್ರಿ, ಬಿಲ್ ಕಲೆಕ್ಟ್ರು, ಡಾಟಾ ಎಂಟ್ರಿ ಇವರಿಷ್ಟೂ ಜನ ಸಸ್ಪೆಂಡ್ ಆದರೂ ಸಹ VO ಮಂಜುನಾಥ್ ಅವರೊಂದು ರಿಪೋರ್ಟ್ ಮಾಡ್ತಾರೆ. PDO ಆಗಲಿ, ಸೆಕ್ರೆಟ್ರಿ, ಡಾಟಾ ಎಂಟ್ರಿ ಮಾತ್ರ ರಿಮೂವ್ ಮಾಡಿದ್ದಾರೆ, ಬಿಲ್ ಕಲೆಕ್ಟರ್ನ ರಿಮೂವ್ ಮಾಡಲಿಲ್ಲ. ಇದೊಂದು ಕುತೂಹಲಕಾರಿ ಸಂಶಯವನ್ನು ಉಂಟು ಮಾಡ್ತಾ ಇದೆ ನಮಗೆ ಅಂತ ಹೇಳ್ತಾ, ತುಂಬ ಆನೇಕಲ್ ತಾಲೂಕಿನ ಎಲ್ಲ ಹೋರಾಟಗಾರರ ಒಂದು ಧ್ವನಿಯಾಗಲಿ ಅಂತೇಳಿ ಕರ್ನಾಟಕ ರಿಪಬ್ಲಿಕ್ ಸೇನೆಯ ವತಿಯಿಂದ ಇವತ್ತು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ದೇವೆ. ಅವರ ಗಮನಕ್ಕೆ ತಂದಿದ್ದೀವಿ. ಇದನ್ನು ಮನಗಂಡು ಇಲ್ಲಿ ಬಂದು ಮೆಮೊರಂಡಮ್ ತಗೊಂಡೇ ಇರತಕ್ಕಂಥ VO ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಮೂಲಕ ಉತ್ತರ ಕೊಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಇಲ್ಲಿ ಸಣ್ಣದಾಗಿ ಚೊಕ್ಕವಾಗಿ ಇಟ್ಕೊಂಡು ಇಲ್ಲಿ ಒಂದು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ತಾಲೂಕಿನಲ್ಲಿ ತುಂಬ ಹಗರಣಗಳಾಗ್ತಾಯಿದೆ. ಈ PDOಗಳಾಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಎಲ್ಲರೂ ಬಿಲ್ ಕಲೆಕ್ಟರ್ಗಳಾಗಿರ್ಬೋದು, ಈ ಜನಸಾಮಾನ್ಯರನ್ನು ಯಾರನ್ನೂ ಇವರು ಇದು ಏನೋ ಅವ್ರಿಗೆ ಅನುಕೂಲವಾಗಿ ಯಾವುದೇ ವ್ಯವಸ್ಥೆಗಳು ಮಾಡ್ತಾಯಿಲ್ಲ. ಯಾರಾದರೂ ವೈಟ್ ಬಟ್ಟೆಗಳು ಒಡವೆಗಳು ಹಾಕ್ಕೊಂಡು ಯಾರು ಜಿಂಗ್ಚಕ್ ಅಂತ ಯಾರು ಬರ್ತಾರೋ ಅವ್ರಿಗೆ ತಕ್ಕವಾದಿ ಆ ಕ್ಷಣದಲ್ಲಿ ಎತ್ಕೊಡೋಂಥ ಡಾಕ್ಯುಮೆಂಟ್ಗಳನ್ನ ಅವ್ರು ಆವಾಗಲೇ ಕೊಡ್ತಾ ಇದ್ದಾರೆ. ಜನಸಾಮಾನ್ಯರು ಯಾರೇ ಹೋಗಲಿ ತಿಂಗಳಾನುಗಟ್ಟಲೆ ಕಾಯಿಸ್ತಾರೆ, ತಿಂಗಳಾನುಗಟ್ಟಲೆ ಆಲಿಸ್ತಾರೆ. ಎಕ್ಸಾಂಪಲ್, ನಾನೇ ಈ ತಾಲೂಕ್ ಪಂಚಾಯತಿನಲ್ಲಿ ಒಂದು ಹಕ್ಕುಪತ್ರಕ್ಕೆ ನಾನೇ 2 ತಿಂಗಳು ಓಡಾಡಿದ್ದೀನಿ. ಇನ್ನೂ ನನಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ತಾಲೂಕು ಆಫೀಸಲ್ಲಿ ಆಗಿರ್ಬೋದು, ಡಾಕ್ಯುಮೆಂಟ್ಗಳಾಗಿರ್ಬೋದು, ಯಾವುದೇ ಒಂದು ಈ ತಾಲೂಕಲ್ಲಿ ಈ ಸುಮ್ಗೆ ಆನೇಕಲ್ ಪಟ್ಟಣ ಅಂತ ಇದೆ. ಈ ಪಟ್ಟಣದಲ್ಲಿ ಎಲ್ಲ ಕಮಿಷನ್ಗಳಿಗೋಸ್ಕರ ಈ PDOಗಳು, ಸೆಕ್ರೆಟರಿಗಳು, ತಹಸೀಲ್ದಾರ್ಗಳು ಎಲ್ಲರೂ ಅಲಿತಾ ಇದ್ದಾರೆ.
ದುಡ್ಡು ಮಾಡ್ತಾ ಇದ್ದಾರೆ ಹೊರತು ಯಾರು ಜನಸಾಮಾನ್ಯರಿಗೆ ಅನುಕೂಲವಾಗಿ ಇಲ್ಲಿ ಅಧಿಕಾರಿಗಳು ಕೆಲಸಗಳು ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ದಯವಿಟ್ಟು ಶಾಸಕರಾದಂಥ ಬಿ ಶಿವಣ್ಣವರು ಇದನ್ನು ಎಚ್ಚೆತ್ತುಕೊಂಡು ಇವರಿಗೆ ತಕ್ಕವಾಗಿ ಒಂದು ಪಾಠ ಕಲಿಸಬೇಕು. ಇವರಿಗೆ ನಮ್ಗೆ ತಕ್ಕವಾಗಿ ಈ SC ST OBCಗಳು ಏನಿದ್ದಾರೆ ಅವ್ರಿಗೆ ಕೆಲಸಗಳನ್ನ ಅನುಕೂಲವಾಗಿ ಮಾಡಿಕೊಡ್ಬೇಕಂತ ಒಬ್ಬ ಅಧಿಕಾರಿಗಳನ್ನ ತಮಗೆ ಇಲ್ಲಿ ನೇಮಕ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ನಿರ್ವಹಿಸಿರ್ತಕ್ಕಂಥ ಇದು ಪ್ರಜ್ವಲ್ ಜಗದೀಶ್ ಶಂಕರ್ ಸಾಹೇಬರು ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಇಲ್ಲಿ ನನಗೆ ಅವಕಾಶ ಕೊಟ್ಟಿರುವಂಥ ಈ ಸಭೆಗೆ ನನ್ನ ಧನ್ಯವಾದಗಳು. ಇವಾಗ ಇದ್ದಾರಲ್ಲ, ಈ ತಾಲೂಕು ಪಂಚಾಯತ್ಗಳು ಎಲ್ಲೆಲ್ಲಿದೆಯೋ ಎಲ್ಲಿ ಇವರು ಹೋಗಿ ನೋಡ್ತಾ ಇಲ್ಲ. ಇವ್ರಿಗೆ ಮಿನಿಸ್ಟ್ರ್ ರೆಕಮೆಂಡ್ ಇರ್ತದೆ, MLA ರೆಕಮೆಂಡ್ ಇರ್ತದೆ. ಇವ್ರು ಏನು ಬೇಕಾದ್ರೂ ಇವರು ಕುಂತಿತಾವನೆ ಮಾಡ್ಕೊತಾವ್ರೆ. ಅದನ್ನೀಗ ಬ್ಯಾಡದಹಳ್ಳಿ ಪಂಚಾಯತಿ ದೊಡ್ಡಗಡೆಗ 20,000 ನಾವು DC AC ಮಶಾಣದಂತೇಳಿ ಅರ್ಜಿಗಳು ಕೊಟ್ಟು ಇವತ್ತಿಗೂ ಅದಕ್ಕೆ ತಲೆ ಹಾಕಿಲ್ಲ. ಅಂದರೆ ರಾಜಕಾಲುಗಳೆಲ್ಲ ಮುಚ್ಕೊಂಡು ಅವ್ರು ಬೇಕಾದ್ದೆಲ್ಲ ಮಾಡ್ಕೊತಾವ್ರೆ ಹೊರತು ಇವತ್ತಿಗೂ ಅದು ಈ ಬೈಟ್ ಬರಲಿಲ್ಲ, ಬಂದು ನೋಡಿಲ್ಲ, ಆ ರಾಜಕಾರಣ ತೆರವುಗೊಳಿಸಿಲ್ಲ. ಆ ರಾಜಕಾಲುಗಳೆಲ್ಲ ಮುಚ್ಚೇನು ಮಾಡ್ಯವ್ರಂಗೆ ಸೈಟ್ಗಳು ಮಾಡಿ ಮಾರ್ಕೊಳಕ್ಕೆ ಪ್ರಯತ್ನ ಮಾಡವ್ರೆ. ಮಶಾಣ ನೋಡಿದ್ರೆ 20 ಗುಂಟೆ ಬಿಟ್ಟವ್ರೆ, ಮಿಕ್ಕಿದ್ದೆಲ್ಲ ಒತ್ತುವರಿ ಮಾಡಿ ಕಟ್ಕೊಂಡವ್ರೆ 2 ಎಕರೆನ. ಅದನ್ನು ನೋಡೋಕೆ ಇವತ್ತಿಗೂ ಆಗಲಿ ಇವರಾಗಲಿ ಪಂಚಾಯತಿನಾಗಲಿ ಅವರು ತಲೆ ಹಾಕಿಲ್ಲ. ಪಂಚಾಯತಿನ ಮೆಂಬರ್ಗಳು ಚೇರ್ಮನ್ಗಳೇ ಅದನ್ನು ಹಾಕ್ಕೊಂಡಿರೋವ. ಆಗ ಇವ್ರು ಯಾಕೆ ಬಂದು ನೋಡ್ತಾರೆ? ಇವರು ಲಂಚ ತಗೊಂಡ್ರು, ಬೇಕಾದಂಗೆ ಅವ್ರಿಗೆ ಬಿಟ್ಕೊಟ್ರು. ಇವತ್ತು ಅಲ್ಲಿರೋರ್ಗೆ ಮಶಾಣ ಇಲ್ಲ, ಮಶಾಣ ಜಾಗನೇ ಇಲ್ಲ. ನಾಳೆ ಕ್ಯಾರಿಗೆ ಹೋಗ್ಬೇಕಾಗ್ತದೆ. ಅದನ್ನು ಬಂದು ಪರಿಶೀಲನೆ ಮಾಡಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಲೇಖನ್ ಸೇನಾ ವತಿಯಿಂದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ಪ್ರಜ್ವಲ್ ಜಗದೀಶ್ ಶಂಕರ್ ಸರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಒಂಪರಗಟ್ಟಿ ರವಿ ಅವರ ನೇತೃತ್ವದಲ್ಲಿ ಇಂದು ಆನೇಕಲ್ ತಾಲೂಕು ಕಚೇರಿಯಲ್ಲಿ PDOಗಳು ಮಾಡ್ತಾ ಇರತಕ್ಕಂಥ ಅವ್ಯವಹಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದಿರಿ. ಈ PDO ಮಾಡ್ತಕ್ಕಂಥ ಅವ್ಯವಹಾರಗಳನ್ನು ಸರಿಪಡಿಸಿ ಬಡವರಿಗೆ ಕಾನೂನು ರೀತಿ ಸಕಾಲಕ್ಕೆ ಆಗಬೇಕಾದಂಥ ಕೆಲಸಗಳನ್ನು ಮಾಡಲಿ ಅಂತ ಈ ಮೂಲಕ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ ಇಂದು ಧರಣಿಯನ್ನು ಹಮ್ಮಿಕೊಂಡಿದ್ವಿ. ದಯವಿಟ್ಟು ಯುವ ಸಾಹೇಬರು ಈ ಒಂದು ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮುಗಿಸ್ಕೊಡೋಕ್ಕೆ PDOಗಳಿಗೆ ನಿರ್ದೇಶನ ನೀಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್. ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸೇನೆಯಿಂದ ಆನೇಕಲ್ ತಾಲೂಕ್ ಪಂಚಾಯಿತಿಯ ಆಡಳಿತದ ವೈಖರಿಯನ್ನು ಖಂಡಿಸಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಆನೇಕಲ್ ತಾಲೂಕ್ ಪಂಚಾಯಿತಿಗೆ ಒಕ್ಕರಿಸಿರ್ತಕ್ಕಂಥ ಒಂದು ಇಒ ಬೆಟ್ಟವನ್ನು ನುಂಗಿ ಕೆರೆ ನೀರನ್ನು ಕುಡಿದು ಅಲ್ಲೇ ಸಮಾಧಿಗಳನ್ನು ಕಟ್ಟುವಂಥ ಇಒ ಆನೇಕಲ್ ತಾಲೂಕಿಗೆ ಒಕ್ಕರಿಸ್ಕೊಂಡಿದ್ದಾರೆ. ಇವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಯ PDOಗಳು ಸೆಕ್ರೆಟರಿಗಳು ಲಂಗು ಲಗಾಮಿಲ್ಲದೆ ಬಡವರ ರಕ್ತವನ್ನು ಹೀರ್ತಿದ್ದಾರೆ. ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವಿಫಲರಾಗಿದ್ದಾರೆ. ಬೇಸಿಗೆ ಬೆಳೀತಾ ಇದೆ, ಇವತ್ತು ಆ ಕುಡಿಯುವ ನೀರಿನ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಬಡಾವಣೆಗಳಲ್ಲಿ CS ಸೈಟ್ಗಳನ್ನು ಮಾರ್ಕೊಳ್ತಾ ಇದ್ದಾರೆ. ಮತ್ತು ಪಂಚಾಯಿತಿ ಅಭಿವೃದ್ಧಿಗೆ ಅಂತೇಳಿ ಕಂದಾಯ ಇಲಾಖೆಯಿಂದ ಜಮೀನುಗಳನ್ನು ತಗೊಂಡು ಖಾಸಗಿಯವರಿಗೆ ಗುತ್ತಿಗೆಗಳಿಗೆ ಕೊಡ್ತಿದ್ದಾರೆ. ಗ್ರಾಮಗಳಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲ. ಮಂಟಪ ಗ್ರಾಮ ಪಂಚಾಯಿತಿಯನ್ನು ಆಡಳಿತ ಅಧಿಕಾರಿಗಳನ್ನು ಜಾರಿಗೊಳಿಸಬೇಕಾಗಿತ್ತು, ಚುನಾಯಿತ ಪ್ರತಿನಿಧಿಗಳನ್ನು ವಜಾಗೊಳಿಸಬೇಕಾಗಿತ್ತು. 4 ವರ್ಷ ಆದರೂ ಆ ಕೆಲಸವನ್ನು ಮಾಡಲಿಲ್ಲ. ಬೆಳಗ್ಗೆ ಬಂದೆ, ಸಂಜೆ ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಕಮಾಯಿ ಎಷ್ಟು ಅನ್ನೋದ್ರ ಕಡೆ ಲೆಕ್ಕ ಹಾಕ್ತಾರೆ ವಿನ ಸಾರ್ವಜನಿಕರ ಕುಂದುಕೊರತೆ ಏನು, ಅವರ ಮೂಲಭೂತ ಸೌಲಭ್ಯಕ್ಕೆ ನಾವು ಒತ್ತನ್ನು ಕೊಡಬೇಕು ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ಲದಂಥ ಇಒ ವಿರುದ್ಧ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಮನವಿ ಪತ್ರವನ್ನು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ಇಒ ಮುಖಾಂತರ ತಲುಪಿಸ್ಬೇಕಂತೇಳಿ ಕೊಟ್ಟಿದ್ದೀವಿ. ಅವರು ಬುಧವಾರದ ತನಕ ಟೈಮ್ ಕೊಟ್ಟಿದ್ದಾರೆ, ಮಾತಾಡ್ತೀವಿ ಅಂತ. ಏನು ಮಾತಾಡ್ತಾರೋ ನಮ್ಮ ಅವಲತ್ತನ್ನು ಅವತ್ತು ಕೊಡ್ತೀವಿ. ಅವ್ರು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಇಒ ಆನೇಕಲ್ಲಿಂದ ಹೋಗೋವರೆಗೂ ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ.